ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಥವಾ ಅಂದರೆ ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಗ ಗೊತ್ತಾಗ್ತದಲ್ಲ ನನಗೆ ಒಂದು ನೋಡ್ತಾ ಇದ್ದೀರಾ ಅಂತ ಹೇಳಿ. ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು, ನಾನು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಒಮ್ಮೆ ಸೆಟ್ ಔಟ್ ಗುಡಿಸ್ತೇನೆ, ಮತ್ತು ಅತ್ತೆ ಸ್ನಾನ ಮಾಡಿ ದೀಪ ಇಡ್ತಾರೆ. ಸೊ ಇದು ನಂದು ರೂಟೀನ್. ಅದೆಲ್ಲ ಆಗಿ ನಾನಿಲ್ಲಿ ಟೀಗೆ ರೆಡಿ ಮಾಡುವ ಅಂತ ಹೇಳಿ ಕಿಚನಿಗೆ ಬಂದೆ. ಮತ್ತು ನಮಗೆ ತಿಂಡಿಗೆ ಸಹ ಇವತ್ತು ಪುಂಡಿ ಇದ್ದದ್ದು. ಹಾಗೆ ಇಲ್ಲಿ ಟೀಗೆ ಮತ್ತು ನನ್ನ ಹಸ್ಬೆಂಡ್ ಮತ್ತು ಅವೇನೇ ಅವರು ಕಷಾಯ ಕುಡಿಯೋದು. ಮತ್ತು ನಿನ್ನೆದು ಸಾರು ಸಹ ಇತ್ತು, ಅದನ್ನು ಸಹ ಇಲ್ಲಿ ನಾನು ಬಿಸಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಅವ್ಯಾನಿಗೆ ಎಬ್ಬಿಸಲಿಕ್ಕೆ ಬಂದೆ. ಈಗ ಅವನಿಗೆ ಆಲ್ರೆಡಿ ರಜೆ ಸಿಕ್ಕಿ ಆಗಿದೆ ಆಯಿತಾ. ಸ್ವಲ್ಪ ಲೇಟೇ ಎದ್ದೇಳ್ತಾನೆ, ಅರೌಂಡ್ 8:39 ಎಲ್ಲ ಆಗ್ತದೆ ಎದ್ದೇಳುವಾಗ. ಅದು ನಾವು ಆದಷ್ಟು ಬೇಗ ಎದ್ದೇಳಿಸಲಿಕ್ಕೆ ಟ್ರೈ ಮಾಡ್ತೇವೆ, ಯಾಕಂದರೆ ಮಧ್ಯಾಹ್ನ ಮಲಗೋದಿಲ್ಲ ಇಲ್ಲಾಂದರೆ. ಹಾಗೆ ಇಲ್ಲಿ ನಾವು ಈಗೆಲ್ಲ ಆಲ್ಮೋಸ್ಟ್ ಅಡಿಗೆಯನ್ನು ಹೊರಗಡೆನೇ ಮಾಡ್ತಾ ಇದ್ದೇವೆ ಒಲೆಯಲ್ಲಿ, ಯಾಕಂದರೆ ಗ್ಯಾಸ್ ಪ್ರಾಬ್ಲಮ್ ಆಗ್ತದಲ್ಲ, ನಮಗೆ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಮತ್ತು ಮಾವಂದು ಕಾರ್ಯ ಸಹ ಉಂಟು ನೆಕ್ಸ್ಟ್ ವೀಕ್, ಹಾಗೆ ಗ್ಯಾಸ್ ಸ್ವಲ್ಪ ಉಳಿತಾಯ ಮಾಡುವಂಥೇಳಿ ಜಾಸ್ತಿ ಹೊರಗಡೆನೇ ಮಾಡೋದು. ಹಾಗೆ ತಿಂಡಿ ಎಲ್ಲ ಆಗಿ ನಾನಿಲ್ಲಿ ಬಟ್ಟೆ ತೊಳಿಲಿಕ್ಕೆ ಬಂದೆ. ಆ್ಯಕ್ಚುಲಿ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದು, ಬಟ್ ಅವಿಯಂದು ವೈಟ್ ಡ್ರೆಸ್ ಇತ್ತು ಮತ್ತು ನಂದು ವೈಟ್ ಪ್ಯಾಂಟ್ ಇತ್ತು, ಅದನ್ನು ಮಾತ್ರ ನಾನು ಕೈಯಲ್ಲಿ ತೊಳಿತಾ ಇದ್ದೇನೆ. ಅವಿಯಂದು ವೈಟ್ ಬಟ್ಟೆಗೆ ಎಷ್ಟು ಮಣ್ಣು ಅಂತ ಹೇಳಿದರೆ ಅದನ್ನು ತೆಗಿಲಿಕ್ಕೆ ಉಂಟಲ್ಲ, ನನಗೆ ನಿಜ ಆಗಲೇ ಇಲ್ಲ ಆಯಿತಾ. ಆದಷ್ಟು ತೆಗೆದೆ, ಮತ್ತು ಇನ್ನು ಇರಲಿ ಅಂತ ಹೇಳಿ ಮನೆಯಲ್ಲಿ ಹಾಕಲಿ ಅಂತೇಳಿ ಬಿಟ್ಟೆ ಆಯಿತಾ. ಸೊ ಅದೆಲ್ಲ ಆದಮೇಲೆ ನಾನು ಪುನಃ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೋದಿತ್ತಲ್ಲ, ಅದನ್ನು ಸಹ ವಾಷಿಂಗ್ ಮಿಷಿನಿಗೆ ಹಾಕಿಬಿಟ್ಟೆ. ತುಂಬ ಇತ್ತು ಬಟ್ಟೆ, ಅಂದರೆ ನಾವು ಹೇಗೆ ಅಂದರೆ 2 days ಇದು ಒಮ್ಮೆಲೆ ಹಾಕೋದು. ನಾವು ಸ್ವಲ್ಪ ಜನ ಎಲ್ಲ ಇರೋದು, ನಾನು, ಅತ್ತೆ ಮತ್ತು ಗೌತಮ. ಅಜ್ಜಿ ಅವರ ಬಟ್ಟೆಯನ್ನು ಕೈಯಲ್ಲೇ ತೊಳೆಯೋದು ಜಾಸ್ತಿ, ಅಂದರೆ ಅವರದಲ್ಲಿ ಫುಲ್ ಆಯಿಲ್ ಎಲ್ಲ ಇರ್ತದೆ, ಹಾಗೆ ಅವರು ಕೈಯಲ್ಲೇ ತೊಳಿತಾರೆ. ನಾವು ನಮ್ಮದು ಬಂದರೆ ಒಂದು 2 days ಈ ಥರ ಹಾಕಿ ಬಿಡ್ತೇವೆ, ಅರ್ಜೆಂಟ್ ಇದ್ದರೆ ವಾಷಿಂಗ್ ಮಿಷಿನಲ್ಲಿ. ಅದೆಲ್ಲ ಆಗಿ ನಾನಿಲ್ಲಿ ಅನ್ನಕ್ಕೆ ಅಂಥೇಳಿ ನೀರಿಡುವ ಅಂತ ಬಂದೆ, ಯಾಕಂದರೆ ಆಲ್ರೆಡಿ ಬೆಂಕಿ ಇತ್ತು ಪುಂಡಿಗಿಟ್ಟದ್ದು. ಸೊ ಇನ್ನು ಬಂದು ಇಲ್ಲಿ ನೀರು ಹಾಕ್ತಾ ಇದ್ದೇನೆ ನಾನು. ಇದು ನೋಡಿ, ಮೊನ್ನೆ ನಾವು ಬೆಳ್ತಂಗಡಿಯಿಂದ ತಂದದ್ದು ಗಿಡ ಉಂಟಲ್ಲ, ಅದರಲ್ಲಿ ಅದು ದಾಸವಾಳ ಚಂದ ಉಂಟಲ್ಲ ನೋಡಿ, 2 ಆಗಿದೆ. ಇನ್ನೊಂದು ಕಲರ್ ಇತ್ತು, ಅದು ಮೊನ್ನೆ ಅದರಲ್ಲಿ ಆಗಿತ್ತು, ನನಗೆ ತೆಗಿಲಿಕ್ಕೆ ಮರ್ತೋಯ್ತು ಮಾತ್ರ. ಇದೆಲ್ಲ ಅತ್ತೆದು ಗಾರ್ಡನಿಂಗ್ ನೋಡಿ, ಇದೆಲ್ಲ ಅತ್ತೆದು. ನನಗೆ ನಿಜ ಇಂಟ್ರೆಸ್ಟ್ ಇಲ್ಲ ಆಯಿತಾ, ಅಷ್ಟು ನನಗೆ ಅದಷ್ಟು ಗೊತ್ತು ಸಾಗೋದಿಲ್ಲ. ಮತ್ತು ಇದು ಇನ್ನೊಂದು ಗಿಡ, ಅದು ನಿಮಗೆ ಹೂ ಆಗುವಾಗ ತೋರಿಸ್ತೇನೆ. ಅದರಲ್ಲೊಂದು ಮೊಗ್ಗುಂಟು ನೋಡಿ, ಇಲ್ಲಿ ಆ ಕಲರ್ ಬರ್ತದೆ, ಅದು ನಾನು ನಿಮಗೆ ತೋರಿಸ್ತೇನೆ ನೆಕ್ಸ್ಟ್. ಫುಲ್ ಇಷ್ಟು ಮಾತ್ರ ಅಲ್ಲ, ಇನ್ನೂ ಸಹ ಉಂಟು ಹೂವಿನ ಗಿಡಗಳು, ತುಂಬ ಉಂಟು ನೋಡಿ. ಗಾರ್ಡನಿಂದ ಬಂದು ನಾನಿಲ್ಲಿ ಕಸ ಗುಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಸ ಗುಡಿಸಿ ನೆಲ ಒರೆಸಿ ಒಂದಾದರೆ ಮತ್ತು ನಾನು ಆರಾಮ್ಸೆ ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ಲ. ಹಾಗೆ ಇಲ್ಲಿ ಕಸ ಗುಡಿಸಿದ ತಕ್ಷಣ ಅತ್ತೆ ಅವ್ಯನನ್ನು ಕರ್ಕೊಂಡು ತೋಟಕ್ಕೆ ಹೋದರು, ಯಾಕಂದರೆ ಅವನಿದ್ರೆ ಎಂತ ಮಾಡ್ತಾನೆ ಅಂತ ಹೇಳಿದರೆ, ನಾನು ನೆಲ ಒರೆಸುವಾಗ ಪರ್ಪಸ್ಫುಲಿ ಆಚೆ ಈಚೆ ನಲಿದಾಡ್ತಾ ಇರ್ತಾನೆ ಆಯಿತಾ. ಹಾಗೆ ನಾನು ಹೇಳಿದ್ದೆ ಒಮ್ಮೆ ಕರ್ಕೊಂಡು ಹೋಗಿ ಅಂತೇಳಿ, ಕ್ಲೀನ್ ಆಗುವ ತನಕ, ಮತ್ತು ನಾನು ನನ್ನ ಕೆಲಸವನ್ನು ಮುಗಿಸಿದ ಮೇಲೆ ನೋಡ್ಕೊಳ್ತೇನೆ ಅಂತ. ಅದೆಲ್ಲ ಆಗಿ ಇದು ಆ್ಯಕ್ಚುಲಿ ಮಂಡೇ ನಾನು ಇಲ್ಲಿ ಲಾಗಿನ್ ಆಗ್ತಾ ಇದ್ದೇನೆ ಕೆಲಸಕ್ಕೆ. ಇವರು ಸಹ ಕೆಲಸಕ್ಕೆ ಹೊರಟ್ರಾಯ್ತಾ. ಆಗ ಅವನಿಗೆ ಬೈಕಿದು ಸೌಂಡ್ ಕೇಳಿತು, ಅವನಿಗೆ ರೌಂಡ್ ಹಾಕಲೇಬೇಕು ಒಮ್ಮೆ ಆದರೂ. ಸೊ ಇವರು ಅವನನ್ನು ರೌಂಡ್ ಕರ್ಕೊಂಡು ಹೋದರು. ನಾನಿಲ್ಲಿ ಬಂದು ಬಟ್ಟೆ ಎಲ್ಲ ಒಣಗಿಸಿ ಹಾಕ್ತಾ ಇದ್ದೇನೆ ವಾಷಿಂಗ್ ಮಿಷಿನಲ್ಲಿ. ತೊಳೆದು ಡ್ರೈ ಆದಂಥ ಬಟ್ಟೆಗಳನ್ನು ನಾನಿಲ್ಲಿ ಹೊರಗಡೆ ಹಾಕ್ತಾ ಇದ್ದೇನೆ. ಹಿಂದೆನೇ ಹಾಕಿದೆ, ಇನ್ನು ಮಳೆ ಬಂದರೆ ನನಗೆ ಗಡಿಗೆ ಎದ್ದೇಳಲಿಕ್ಕೆ ಕಷ್ಟ ಆಗ್ತದೆ ಕೆಲಸ, ಅಂದರೆ ನಾನು ಒಮ್ಮೆ ಕೂತ್ಕೊಂಡ ಮೇಲೆ ಕೆಲಸಕ್ಕೆ. ಹಾಗೆ ಸೊ ಇಲ್ಲಿ ನೋಡಿ ಇವರಿಬ್ಬರು चिंचूचे कानास घालतात की बघ आता. नका काही चढ.
ಅದಾದಮೇಲೆ ನಾನು ಎಂತ ಶೂಟ್ ಮಾಡಲಿಲ್ಲ, ನಂದು ಆಫೀಸ್ ಕೆಲಸ ಮಾಡ್ತಾ ಇದ್ದೆ. ಇದು ಮಧ್ಯಾಹ್ನ 1 o'clock ಅವ್ಯಾನ್ ಇಲ್ಲಿ ಕೆಲಸದವರ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಅವನೊಬ್ಬನೇ ಇದ್ದರೆ ಊಟ ಮಾಡಿಸೋದು ಕಷ್ಟ ಆಯಿತಾ, ಈ ಥರ ಕೆಲಸದವರೆಲ್ಲ ಇದ್ದರೆ ಕುತ್ಕೊಂಡು ಎಲ್ಲೆಲ್ಲಿ ಊಟ ಮಾಡ್ತಾನೆ ಅವನೇ, ಅದೊಂದು ಕೆಲಸ ಆಗಿ ಹೋಗ್ತದೆ ಹೇಗಾದರೂ. ಇವನ್ ಮಲಗಿದ್ದ, ಲೇಟ್ ಎದ್ದದ್ದು ಇವತ್ತು. ಮಲಗಿದ್ದು ಸಹ ಲೇಟ, ಎದ್ದೇಳುವಾಗ ಅತ್ತೆ ಇರಲಿಲ್ಲ, ಅದಕ್ಕೆ ಈಗ ಜೋರು ಕೂಗುದು. ಅತ್ತೆ ಇಲ್ಲಿ ಮೇಲೆ ಇದ್ದಾರೆ ಆಯ್ತಾ, ಅಂಗಳದಲ್ಲಿ. ಅತ್ತೆ ಹತ್ರ ಕರ್ಕೊಂಡು ಹೋಗುವಂತ ಜೋರು ಕೂಗ್ತಾ ಇದ್ದಾನೆ. ಅದು ಸಹ ನಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಅಂತ ಇವನಿಗೆ. ನಮ್ಮ ಬಟ್ಟೆ ನೋಡಿ ಮಣ್ಣದದ್ದು ಎಷ್ಟು ಗಲೀಜಾಗಿದೆ ಅಂತ. ನಡೀತೀಯಾ? ಹೋಗ್ತಾ ಇದ್ದಾನೆ ಮೆಲ್ಲ. ಎತ್ತೇಗಾರ ಏ ಕೈಲ ತುಜೆ ಬುತ್ತಿ रेड कलर है, तुझे लगी रेड बुत्ती ताई. ನಾನು ಕೊಡುವುದಿಲ್ಲ. ರೋ ಅಡ್ಲೋ. ಎಲ್ಲಿ ಹೋಗುದಾ? ಬುತ್ತಿ ನಡ್ಕೊಂಡು ಎಲ್ಲಿ ಹೋಗುದು ನೀನು? ಅವ್ಯಾನ್ ಕೊಡು, ಬುತ್ತಿ ಕೊಡು, ಬುತ್ತಿ ಕೊಡು. ಎಲ್ಲಿ ಹೋಗುದು ಹೇಳು? ಅಲ್ಲಿ ಎಂತ ಉಂಟು? ಅಲ್ಲಿ ಹೋಗಿ ತಿನ್ನುದಾ? ಎಂತ ನೀನು ಪಿಕ್ನಿಕ್ಕಿಗೆ ಹೋಗುದಾ? ಗಟ್ಟಿ ಹಿಡ್ಕೋ, ಬೀಳ್ಬೋದು. ನನ್ನ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಊಟ ಎಲ್ಲ ಆಗಿ ಇವನಿಗೆ ಸ್ವಲ್ಪ ಆಟ ಆಡಿ ಇನ್ನು ಅವನಿಗೀಗ ಮಲಗಿಸೋದು. ಅಂದರೆ ನಾನು ಬೆಳಗ್ಗೆಲ್ಲ ತೋರಿಸಿದೆಲ್ಲ ಕೆಲಸ ಮಾಡಿದ್ದು, ಅದಾದಮೇಲೆ ಎಂತ ಶೂಟ್ ಮಾಡಲಿಲ್ಲ. ಯಾಕಂದರೆ ಆಬ್ವಿಯಸ್ಲಿ ನನ್ನ ರೂಟೀನ್ ಆಫೀಸ್ದೇ ಇರ್ತದೆ ವರ್ಕ್, ಸೊ ಎಂತ ಸಹ ನಾನು ಬೇರೆ ಮಾಡೋದಿಲ್ಲ. ಇವನಿಗೊಂದು ಸ್ನಾನ ಮಾಡಿದ್ದೆ ಸಂಜೆ ಅಷ್ಟೇ. ಇನ್ನು ನಾಳೆ ಆಫೀಸಿಗೆ ಹೋಗ್ಲಿಕ್ಕುಂಟು, ಸೊ ನಾಳೆ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ನೈಟ್, ಬಾಯ್. ನಾನು ಹೇಳಿದೆಲ್ಲ ನಾಳೆ ಸಿಗುವನ ಅಂತ, ಅದಕ್ಕೆ ಅವನು ಹೇಳೋದು ಅವನಿಗೆ ಅವನೇ ಹೇಳಬೇಕಂತೆ, ಅವನೊಮ್ಮೆ ಹೇಳ್ತಾನಂತೆ. ಹೇಳು, ನಾಳೆ ಸಿಗುವನ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ನೈಟ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇದು ವ್ಲಾಗ್. ಇವತ್ತು ನನಗೆ ಆಫೀಸ್ ಉಂಟು, ಆ್ಯಕ್ಚುಲಿ ಆಫೀಸಿಗೆ ಹೋಗಬೇಕು. ನನಗೆ ಅದೇ ಬೇಜಾರಾಯ್ತಾ. ಇಲ್ಲಿ ಅವ್ಯಾನ್ ಕೂಡ ಎದ್ದ, ಹಾಗೆ ಅವನಿಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಕುಡಿಸ್ತಾ ಇದ್ದೇನೆ. ಕುಡಿಯೋದಿಲ್ಲ, ಹಠ ಮಾಡಿಸಿ ಕುಡಿಸೋದು ನಾನೇ, ಅಂದರೆ ಅಭ್ಯಾಸ ಆಗಬೇಕಲ್ಲ. ನಾನು ಸಹ ಹಾಗೇನೆ ಆಯಿತಾ, ಸ್ವಲ್ಪ ಕಮ್ಮಿ ನೀರೆಲ್ಲ ಕುಡಿಯೋದು. ಹಾಗೆ ಇವನಾದರೂ ಕುಡಿಲಿ ಅಂತೇಳಿ ಕುಡಿಸೋದು. ಅದೆಲ್ಲ ಆಗಿ ನಾನು ಅವನಿಗೆ ಬ್ರಷ್ ಮಾಡಿಸಲಿಕ್ಕೆ ಅಂತ ಬಂದೆ. ಇಲ್ಲಿ ಹೊರಗಡೆ ಎಸಿದು ನೀರೆಲ್ಲ ಚೆಲ್ತದೆ ಆಯಿತಾ ರಾತ್ರಿ, ಹಾಗೆ ಅದೊಂದು ಎದ್ದು ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಆಗ್ತದೆ. ಹಾಗೆ ಅದನ್ನು ವೈಪರಲ್ಲೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಅವ್ಯಾನಿಗೆ ನಾನು ಬ್ರಷ್ ಮಾಡಿಸ್ತಾ ಇದ್ದೇನೆ. ಇನ್ನು ನಾನು ಆಫೀಸಿಗೆ ಸಹ ರೆಡಿ ಆದೆ ನೋಡಿ. ಇವತ್ತು ಟ್ಯೂಸ್ಡೇ, ಆ್ಯಕ್ಚುಲಿ ನಾನು ಆಫೀಸಿಗೆ ಹೋಗೋದು. ಮಾರ್ಚಲ್ಲಿ 1 ದಿನ ಬಾಕಿ ಉಂಟು ನಂದು. ಅವ್ಯಾನ್ ಹತ್ರ ಕೇಳ್ತೇನೆ, ಅವನಿಗೆ ಹೇಳ್ತಾನೆ ನೋಡಿ, ಅವನಿಗೆ ಬೇಜಾರಾಗೋದಿಲ್ಲ ಅಂತ ನಾನು ಹೋದರೆ. ಅವ್ಯಾನ್, ನಾನು ಆಫೀಸಿಗೆ ಹೋಗ್ತೇನಲ್ಲ, ನನಗೆ ಬೇಜಾರಾಗ್ತದಾ? ಇಲ್ಲ. ಅಮ್ಮ ಬೇಡವಾ ಹಾಗಾದ್ರೆ ನಿಮಗೆ? ಬೇಕಾ ಬೇಡವಾ ಅಮ್ಮ? ಮತ್ತೆ ಹೋಗ್ಲಿಕ್ಕೆ ಹೇಳ್ತೀನಿ ನೀನು ಮಂಗಳೂರಿಗೆ. ನಾಳೆ ಹೋಗ್ಬೇಕಾ? ಇವತ್ತು ಬೇಡವಾ? ಇವತ್ತು ಇಲ್ಲಿ ಇರ್ಬೇಕಾಗಾದ್ರೆ? ಅದು ನಿಂಗೆ ಆಫೀಸ್ ಉಂಟಲ್ಲ, ನನಗೆ ಮ್ಯಾನೇಜರ್ ಬೈತಾರಲ್ಲ. ಹೋಗು, ಅಲ್ಲೇ ಇರು, ನಾಳೆ ಇಲ್ಲಿಗೆ ಇಲ್ಲೇ ಬಾ. ಪಾಪ ಕಾಣ್ತದೆ ಆಯಿತಾ, ಅವನಿಗೆ ಅಷ್ಟು ಗೊತ್ತಾಗೋದಿಲ್ಲ ಹೇಳಲಿಕ್ಕೆ. ಅವನಿಗೆ ಸಹ ಮನಸ್ಸಲ್ಲಿ ಉಂಟು, ಬಟ್ ಅವನು ತೋರಿಸಿಕೊಳ್ಳೋದಿಲ್ಲ. ಅವನು ತುಂಬ ಇಮೋಷನ್ಸ್ ಕಂಟ್ರೋಲ್ ಮಾಡ್ತಾನೆ ಆಯಿತಾ, ಸೇಮ್ ಇವರ ಹಾಗೇನೆ. ಅಂದರೆ ಅವನಿಗೀಗ ಕೂಗಲಿಕ್ಕೆ ಬಂದರೆ ಸಹ ಕೂಗುದಿಲ್ಲ ಆಯಿತು. ತುಂಬ ಬಿದ್ದರೆ ಸಹ ಉಂಟಲ್ಲ, ಅಥವಾ ನಾವು ಹೊಡೆದ್ರೆ ಸಹ ಅವನಿಗೆ ನೋವಾಗ್ತದೆ, ಬಟ್ ಅವನು ಅಳುವುದಿಲ್ಲ ಜಾಸ್ತಿ. ಒಂದು ಸ್ವಲ್ಪ ಇವರ ಹಾಗೆಯೇ, ನಾನು ಹೇಳೋದು ಅಳಬೇಕು ಅಂತ, ಆದರೆ ಅವನು ಅಳುವುದಿಲ್ಲ ಅಲ್ಲ. ರಾಮ್ 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 ರಾಮ್. ಕಾಯ್ತೆಯೋ?
ಅಲ್ಲಿ ನಿಂತಿದ್ದಾನೆ. ಬಾಯ್. ಅವ್ಯ ನನ್ನನ್ನು ಡ್ರಾಪ್ ಮಾಡಿ ಶಿಶು ಮಂದಿರಕ್ಕೆ ನಾನು ಮತ್ತು ಇವರು ಹೋಗ್ತಾ ಇದ್ದೇವೆ. ಇವರಿಗೆ ಮೂಡುಬಿದ್ರೆಯಲ್ಲೇ ಇದ್ದದ್ದು ಕೆಲಸ, ಹಾಗೆ ಮೂಡುಬಿದ್ರೆ ತನಕ ನಾನೇ ಡ್ರಾಪ್ ಮಾಡ್ತೇನೆ ಅಂತ ಹೇಳಿದರು. ನನ್ನನ್ನು ಬಿಟ್ಟು ಅವರು ಕೆಲಸಕ್ಕೆ ಹೋದರು. ನನಗೆ ಬಸ್ ಸಿಕ್ಕಿತು. ನಾನಿಲ್ಲಿ ಜ್ಯೋತಿಯಲ್ಲಿ ಎಳ್ದು ಗೋಲ್ಡ್ ಫಿಂಚ್ ಎಲ್ಲ ಉಂಟಲ್ಲ, ಅದರ ಈಚೆ ಒಂದು ಚಿಕ್ಕ ರೋಡ್ ಉಂಟು. ಆ ರೋಡಲ್ಲಿ ನಡ್ಕೊಂಡು ಹೋಗೋದು. ಬೆಂದೂರು ವ್ಯಾಲಿಗೆ ರೀಚ್ ಆಗ್ತದೆ. ಫ್ರಾತ್ ಆನ್ ಟಾಪ್ ಎಲ್ಲ ಆಗಿ ಕ್ರಾಸ್ ಆಗಿ ಹೋಗೋದು. ಮಾಯಾ ಹೋಟೆಲ್ ಉಂಟಲ್ಲ, ನಮಗೆ ಅಲ್ಲಿ ರೀಚ್ ಆಗಬೇಕು. ಸ್ವಲ್ಪ ನಡೀಲಿಕ್ಕೆ ಉಂಟು. ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸಿ ಅರೌಂಡ್ 2:30 ಆಗುವಾಗ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ, ಇವತ್ತು ನನ್ನ ಆಫೀಸ್ ಫ್ರೆಂಡ್ ಶ್ರೇಯಾ ಅಂತ ಇದ್ದಾರೆ, ಅವ್ರದ್ದು ರೆಸ್ಟೋರೆಂಟ್ ಉಂಟು ಸುರತ್ಕಲಲ್ಲಿ. ಸೊ ನಾವು ಅಲ್ಲಿ ಊಟಕ್ಕೆ ಹೋದ್ವಿ ಎಲ್ಲರೂ ಸಹ. ಫುಡ್ ಅಂತೂ ಹೇಳೋದೇ ಬೇಡ, ಸೂಪರ್ ಆಗಿತ್ತು ಆಯಿತಾ. ಅರೌಂಡ್ 40 years ಓಲ್ಡ್ ರೆಸ್ಟೋರೆಂಟ್ ಅದು. ಸೊ ತುಂಬ ಒಳ್ಳೆಯಿತ್ತು, ಸುರತ್ಕಲಲ್ಲಿರೋದು ಅದು. ತುಂಬ ಒಳ್ಳೆ ಇತ್ತು. ಅದೆಲ್ಲಾಗಿ ನಾನು ಮನೆಗೆ ಹೊರಟೆ. ಆಯಿತು, ನಾನು ಮೇರಿಲಿಗೆ ಬಂದೆ ಅಮ್ಮಂದು ಮನೆಗೆ. ಇನ್ನೆಂಥ ಆಫೀಸಿದು ಕೆಲಸ ಆಗಲಿಲ್ಲ, ಆಫೀಸಿದು ಕೆಲಸ ಉಂಟು ಇನ್ನೂ ಸಹ ತುಂಬ. ಮೀಟಿಂಗ್ಸ್ ಉಂಟು ಸಂಜೆ. ಸೊ ಇನ್ನೆಂಥ ಸಹ ಶೂಟ್ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.